ವೆಲ್ಕಮ್ ಟು ವೀರಶೈವ ನ್ಯೂಸ್. ಹಲೋ ಫ್ರೆಂಡ್ಸ್, ಶೃಂಗೇರಿಗೆ ವಿದ್ಯಾಧಿದೇವತೆ ಶಾರದೆಯನ್ನು ಕರೆತಂದ ಅದ್ವಿತೀಯ ಸಂತ. ಶಿವನ ಅವತಾರವೆಂದೇ ಹೇಳುವ ಇವರು ವಿದ್ಯಾಧಿದೇವತೆಯ ಪ್ರೀತಿಯ ಶಿಷ್ಯ. ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾದವರು. ಅಜ್ಞಾನದ ಬೆಳಕನ್ನು ಸರಿಸಿ ಜ್ಞಾನದ ದೀವಿಗೆಯನ್ನು ಬೆಳಗಿಸಿದ ಮಹಾನ್ ಸತ್ಪುರುಷ. ಜಗದ್ಗುರು ರೇಣುಕಾಚಾರ್ಯರಿಂದ ಚಂದ್ರಮೌಳೇಶ್ವರ ಲಿಂಗವನ್ನು ಪಡೆದು ಶಿವನನ್ನು ಪೂಜಿಸಿದಂಥ ಮಹಾನ್ ಶಿವಭಕ್ತ. ಈತನನ್ನು ಶಿವನ ಅವತಾರವೆಂದೇ ಕರೆಯುತ್ತಾರೆ. ಇಂದಿಗೂ ಶೃಂಗೇರಿಯಲ್ಲಿ ಇವರು ಪ್ರತಿಷ್ಠಾಪಿಸಿದ ಚಂದ್ರಮೌಳೇಶ್ವರ ಲಿಂಗವನ್ನು ನೋಡಬಹುದು. ಇಡೀ ಭರತಖಂಡವನ್ನೇ ಕಾಲ್ನಡಿಗೆಯಲ್ಲಿ 3 ಬಾರಿ ಸುತ್ತಿ ಬಂದ ದಣಿವರಿಯದ ಧಾರ್ಮಿಕ ಸಂತ. ಶೃಂಗೇರಿ, ಕೊಲ್ಲೂರು, ಶಿವನಸಮುದ್ರ ಸೇರಿದಂತೆ 8 ಕಡೆ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ ದೇವಿಯ ಮಹಿಮೆಯನ್ನು ಸಾರಿದ ದಾರ್ಶನಿಕ. ಶೃಂಗೇರಿ ಪೀಠವು ಇಂದಿಗೂ ಸಹ ಸೂರ್ಯನಂತೆ ಪ್ರಜ್ವಲಿಸುತ್ತಿದೆ. ಚಂದ್ರನಂತೆ ಚಂದ್ರಮೌಳೇಶ್ವರ ಲಿಂಗು ಶಾಂತಿಯ ಸಂಕೇತವಾಗಿದೆ. ಶಾರದಾಂಬೆಯ ನೆಲೆಸಿರುವ ವಿದ್ಯಾಕ್ಷೇತ್ರವಾಗಿದೆ. ಈ ಎಲ್ಲ ಸಾರ್ಥಕಗಳ ಹಿಂದೆ ಸಾಧಕನೊಬ್ಬನಿದ್ದಾನೆ. ಅವನು ಅಂತ್ಯಂತ ಸಾಧಕನಲ್ಲ, ಬಾಲಯೋಗಿ, ತರುಣ ಯೋಗಿ. ಬಾಲ್ಯದಲ್ಲಿಯೇ ಷಡ್ವರ್ಗಗಳನ್ನು, ಪಂಚೇಂದ್ರಿಯಗಳನ್ನು ಗೆದ್ದ ಮಹಾನ್ ದಾರ್ಶನಿಕ, ಧಾರ್ಮಿಕ ಪ್ರಭೆಯಾಗಿ ಬೆಳಗಿದ ಜ್ಯೋತಿ. ಈ ಬಾಲಯೋಗಿ ವೀರ ಸನ್ಯಾಸಿ, ಬಾಲ ಸನ್ಯಾಸಿ ಯಾರು ಅಂತೀರಾ? ಅವರೇ ಜ್ಞಾನ ಬಂಧು ಜಗದ್ಗುರು ಆದಿ ಶ್ರೀ ಶಂಕರಾಚಾರ್ಯರು. ಇಂದು ಅವರ ಜಯಂತಿ. ದೇವರುಗಳ ನಾಡು ಎಂದೇ ಭರತಖಂಡದಲ್ಲಿ ಕರೆಯಿಸಿಕೊಳ್ಳುವ ಕೇರಳದ ಕಾಲಡಿ ಗ್ರಾಮದಲ್ಲಿ ತಂದೆ ಶಿವಗುರು ಮತ್ತು ತಾಯಿ ಆರ್ಯಾಂಬರವರ ಗರ್ಭಸಂಜಾತ. ಈ ಗರ್ಭಸಂಜಾತ ಭವಿಷ್ಯದಲ್ಲಿ ಭವ್ಯ ಧರ್ಮವನ್ನು ಸಂಸ್ಥಾಪಿಸಿದ ಧಾರ್ಮಿಕ ಬಂಧು. 8ನೇ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿ ನರ್ಮದಾ ನದಿ ತೀರದಲ್ಲಿ ಶ್ರೀ ಗೋವಿಂದ ಭಗವತ್ಪಾದರನ್ನು ಗುರುವಾಗಿ ಪಡೆದು ಬ್ರಹ್ಮವಿದ್ಯೆಯನ್ನು ಪಡೆದ ಈ ಬಾಲಕ ಮುಂದೆ 3 ಬಾರಿ ಭರತಖಂಡವನ್ನು ಸುತ್ತಿ ಬರಿಗಾಲಿನ ನಡೆದು ಧಾರ್ಮಿಕ ಏಕತೆಯನ್ನು ಸಾರಿದ ಧರ್ಮ ಸೌರಭ. ಬದುಕಿದ್ದು ಕೇವಲ 37 ವರ್ಷಗಳು ಮಾತ್ರ. ಆದರೆ ಸಾಧಿಸಿದ್ದು ಸೂರ್ಯ ಚಂದ್ರ ಇರುವ ತನಕ. ಪುರಿ, ಶೃಂಗೇರಿ, ದ್ವಾರಕಾ ಮತ್ತು ಬದರಿ ಪುಣ್ಯಕ್ಷೇತ್ರಗಳಲ್ಲಿ 4 ಅಮ್ಯಾಯ ಪೀಠಗಳನ್ನು ಸ್ಥಾಪಿಸಿದ ಮಹಾಮಹಿಮ. ಇಂಥ ದಿವ್ಯ ಜ್ಯೋತಿಯ ಮಹಾಪುರುಷನ ಜನ್ಮದಿನವಿಂದು. ನೆನೆಯಬೇಕಾದದ್ದು, ಸ್ಮರಿಸಬೇಕಾದದ್ದು ನಮ್ಮ ಕರ್ತವ್ಯ. ಶ್ರೀ ಶಂಕರಾಚಾರ್ಯರ ಜಯಂತಿಯ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲರೂ ಪಾಲ್ಗೊಂಡು ಶಂಕರಾಚಾರ್ಯರ ಕೃಪೆಗೆ ಪಾತ್ರರಾಗೋಣ ಎಂದು ವೀರಶೈವ ನ್ಯೂಸ್ ಚಾನಲ್ ಆಶಯ ವ್ಯಕ್ತಪಡಿಸುತ್ತದೆ. ನಮಸ್ಕಾರ.